ರೈಲನ್ನ ಪ್ರಯಾಣಿಕರು ಪ್ರಯಾಣಕ್ಕಾಗಿ ಬಳಸ್ತಾ ಇದ್ದಾರೆ. ಆದರೆ ಈ ಒಂದು ಆಸಾಮಿ ರೈಲಿನಲ್ಲಿ ಕ್ಲೀನ್ ಶೇವ್ ಮಾಡಿದ್ದ ಯುವಕನ ಕೆನ್ನೆಗೆ ಚುಂಬನ ನೀಡಿದ್ದಾನೆ. ಬೇಡ ಬೇಡ ಅಂದರೂ ಬಾಬಾ ಎಂದ ಗಂಡು ರೋಗಿ ಬೋಗಿಯಲ್ಲಿ ಮಲಗಿದ್ದವನ ತುಟಿ ಸವರಲು ಯತ್ನಿಸಿದ್ದಾನೆ. ಜಾರೆ ಜಾರೆ ಎಂದು ಹಿಂದಿ ಭಾಷೆಯಲ್ಲಿ ನಿರಾಕರಣೆ ಮಾಡಿದ್ರೂ ಕೂಡ ಬಿಡದ ಸಲಿಂಗಿ ಮಲಗಿದ್ದ ಯುವಕ ಗಾಢ ನಿದ್ರೆಯಲ್ಲಿದ್ದ. ಪದೇ ಪದೇ ಕೆನ್ನೆ ಸವರುತ್ತಿದ್ದನಂತೆ ಈ ಕಾಮುಕ. ಪಕ್ಕದಲ್ಲಿ ಹೆಂಡತಿಯನ್ನ ಜೊತೆಗಿರಿಸಿ ಪ್ರಯಾಣ ಮಾಡ್ತಿದ್ದಂತಹ ಯುವಕ ನಿದ್ದೆಯಿಂದ ಎದ್ದಾಗ ಕೆನ್ನೆಯಲ್ಲಿ ಬದಲಾವಣೆ ಕಂಡಿದೆ. ಎದ್ದು ಕೇಳಿದ್ದಾನೆ. ಆಗ ಆ ವ್ಯಕ್ತಿ ಹೌದು ನನಗೆ ಕೊಡಬೇಕು ಅನ್ನಿಸ್ತು, ಕೊಟ್ಟೆ ಎಂದ ಕಾಮುಕ. ಇದಂತಹ ವಿಚಿತ್ರ. ಭೋಗಿ ಅಂದರೆ ಈ ರೈಲಿನ ಭೋಗಿಯಲ್ಲಿ ಒಂದು ಯುವಕನ ಫ್ಯಾಮಿಲಿ ಮಲಗಿರುತ್ತೆ. ಕ್ಲೀನ್ ಶೇವ್ ಮಾಡಿಕೊಂಡು ಪಾಪ ಹೆಂಡತಿಯನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಮಲಗಿದ್ದ. ಆ ದೃಶ್ಯವನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ. ಹಾಗೆ ಮಲಗಿದ್ದಂತಹ ಯುವಕನ ಕೆನ್ನೆಗೆ ಒಬ್ಬ ವ್ಯಕ್ತಿ ಪದೇ ಪದೇ ಮುತ್ತು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಂತೆ. ಪಾಪ ಆ ಯುವಕ ಗಾಢ ನಿದ್ದೆಯಲ್ಲಿದ್ದ. ಯಾರೋ ಸವರೋ ರೀತಿಯ ಅನುಭವ ಆತನಿಗಾಗಿರುತ್ತೆ. ತಕ್ಷಣ ಎದ್ದಿದ್ದಾನೆ. ನನ್ನ ಕೆನ್ನೆಗೆ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ದಾನೆ. ನಗು ಬರುತ್ತೆ, ಆದರೂ ಕೂಡ ಹೇಳಲೇಬೇಕು. ತಕ್ಷಣ ಆ ವ್ಯಕ್ತಿ ನಿನ್ನ ನೋಡಿ ಕೊಡಬೇಕು ಅಂತ ಮನಸ್ಸಾಯಿತು, ಕೊಟ್ಟೆ. ಇದೊಂಥರ ವಿಚಿತ್ರ. ಸ್ವಲಿಂಗ ಕಾಮ ಅಪರಾಧ ಅಲ್ಲ ಅಂಥೇಳಿ ಕಾನೂನು ಹೇಳುತ್ತೆ. ಆದರೆ ಇಬ್ಬರ ಒಪ್ಪಿಗೆಯ ಮೇರೆಗೆ ಮಾತ್ರ ಅಪರಾಧ ಅಲ್ಲ. ಜೊತೆಗೆ ಬಲಾತ್ಕಾರವಾಗಿ ಒಬ್ಬನ ಕೆನ್ನೆಗೆ ಮುತ್ತು ಕೊಡುವಂತಹದ್ದು ಕೂಡ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಅಂತ ಕರೆಸಿಕೊಳ್ಳುತ್ತೆ ಕಾನೂನಿನಲ್ಲಿ. ಆ ವ್ಯಕ್ತಿಗೆ ಇಷ್ಟ ಇಲ್ಲ. ಆ ವ್ಯಕ್ತಿಯ ಫ್ಯಾಮಿಲಿ ಕೂಡ ಅಲ್ಲೇ ಮಲಗಿತ್ತು. ಆದರೂ ಕೂಡ ಈತ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಅದಾದ ನಂತರ ಈಗ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಯುವಕನ ಕೆನ್ನೆಗೆ ಬಲಾತ್ಕಾರವಾಗಿ ಮುತ್ತು ಕೊಟ್ಟಿದ್ದಾನೆ, ಆತನ ಅನುಮತಿ ಇಲ್ಲದೆ. ಜೊತೆಗೆ ಫ್ಯಾಮಿಲಿ ಕೂಡ ಇತ್ತು. ಹೀಗೆಲ್ಲ ಒಂದು ಸಂಸ್ಕಾರಹೀನವಾದಂತಹ ಕೃತ್ಯ ರೈಲಿನಲ್ಲಿ ಪದೇ ಪದೇ ಈ ತರಹದ ಘಟನೆಗಳು ವರದಿ ಆಗ್ತಾ ಇದೆ. ಈ ಬಗ್ಗೆ ಅಲ್ಲಿನ ರೈಲಾಧಿಕಾರಿಗಳು ಕೂಡ ಕ್ರಮ ವಹಿಸಬೇಕು. ಪ್ರತಿಯೊಂದು ಬೋಗಿಯಲ್ಲಿ ಇರಿಸಲಾದಂತಹ ಕ್ಯಾಮರಾವನ್ನು ಪರಿಶೀಲಿಸುವಂತಹ ಪ್ರಯತ್ನ ರೈಲ್ವೆ ಅಧಿಕಾರಿಗಳು ಕೂಡ ಮಾಡಬೇಕು. ಈಗ ಯುವಕ ಆಸ್ಥಾನದಲ್ಲಿದ್ದಾದರೆ ಯುವತಿಯ ಮೇಲೆ ಹೀಗಾಗಿದ್ದರೆ ಬಹುಶಃ ಅದು ಅತ್ಯಾಚಾರಕ್ಕೂ ಕೂಡ ಪ್ರಯತ್ನಗಳು ಆಗ್ತಾ ಇತ್ತೇನೋ. ಹಾಗಾಗಿ ಈ ತರಹದ ಕೃತ್ಯಗಳು ವರದಿಯಾದಾಗ ತಕ್ಷಣ ರೈಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.